ಅಲ್ಲ ಖುಷಿ, ಖಾಲಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿಯೇನ? ಇದ್ಬಿಡು, ಸುಮ್ಮನೆ ಯಾಕೆ ಖಾಲಿ ಮಾಡ್ತಿ? ಥೋ ಅದಕ್ಕೇನಿಲ್ಲ, ಸುಮ್ಮ ಬೇಜಾರು ಮಾಡ್ಕೋಬೇಡ. ನನಗೆ ಈಗ ಇಲ್ಲಿ ಕೊಡು, ಈ ರೂಮಿಗೆ ಕೊಡೋ ಬಾಡಿಗೆನೇ ಇನ್ನೊಂದು ರೂಮಿಗೆ ಕೊಡ್ತೀನಿ ಅಷ್ಟೇ. ನಂಗೆ ಯಾಕೋ ಪ್ರೈವೇಸಿ ಬೇಕು ಅನ್ನಿಸ್ತೈತಿ. ಬರ್ಬರ್ತಾ ಓದೋದು ಜಾಸ್ತಿ ಆಗೈತಲ್ಲ. ನಂಗೆ ಗೊತ್ತು, ಆ ಮನೋಜ್ ನೀನು ಇಬ್ರು ಸೇರಿ ಒಂದೇ ರೂಮ್ ಹಿಡ್ದಿರಲ್ಲ, ನಂಗೆ ಗೊತ್ತು. ಅಲ್ಲ ನನಗೆ ಹೇಳ್ತಿದ್ದಿ ಗಂಡ್ಮಕ್ಳು ಜಾಸ್ತಿ ಎಲ್ಲ ಓಯೋ ರೂಮಿಗೆ ಹೋಗಿ ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತ. ನೀವಿಬ್ರು ಏನು ಮಾಡ್ತಾ ಇರೋದೀಗ? ರೂಮ್ ಹಿಡಿದ್ಬಿಟ್ರೆ ಸಪ್ರೇಟಾಗಿ ಆರಾಮ್ ಮನೋಜ್ ಬರ್ಬೋದು, ಹೋಗ್ಬೋದು. ಅಲ್ಲ ಆ್ಯಕ್ಚುಲಿ ನನಗನ್ಸೋ ಮಟ್ಟಿಗೆ ಇಬ್ರು ಸೇರಿ ಒಂದೇ ರೂಮ್ ತೊಗೊಂಡಿರೇನು ಅಂತ. ಅಲ್ಲ ಅವನು ಏನೋ ರೂಮ್ ಖಾಲಿ ಮಾಡಕತ್ತಾನಂತಲ್ಲ. ಸುಮಾ ಬಾಯಿಗೆ ಬಂದಂಗೆ ಮಾತಾಬೇಡ. ಏನು ನಾನು ಅಂತಕ್ಕೆಲ್ಲ ಮನೋಜ್ ಅವ್ನು ಖಾಲಿ ಮಾಡ್ತಾ ಇದ್ದಾನೆ ಬಿಡ್ತಾ ಇದ್ದಾನೆ, ನಮ್ಮ ಅವ್ನು ನನಗೆ ಗೊತ್ತಿಲ್ಲ. ಏನು ಅವ್ನು ನನ್ನ ಮುಂದಂತರೂ ಏನೂ ಹೇಳಿಲ್ಲ. ನನಗೆ ಆ ರೂಮ್ನಾಗ ಯಾಕೋ ಇರೋಕ್ಕಾಗವಲ್ತು, ಅದಕ್ಕೆ ನಾ ಖಾಲಿ ಮಾಡತ್ತೀನಿ. ಅದಕ್ಕೂ ನನಗೆ ನೀನು ಬೇಕಾದ್ರೆ ಬಂದು ಎನಿ ಟೈಮ್ ಬಾರವ ನಮ್ಮ ರೂಮಿಗೆ, ಯಾರು ಬೇಡ ಅಂದ್ರೆ. ಅಲ್ಲಿ ಯಾರು ಇರ್ತಾರೆ ಏನಿಲ್ಲ ನಿನಗೆ ಗೊತ್ತಲ್ಲ. ಯಾಕೆ ಇಬ್ರು ಸೇರಿ ಹಿಡಿತೀವಿ ನಾವು? ನಂಗೆ ಗೊತ್ತು ಖುಷಿ, ನಂಗೆ ಗೊತ್ತು. ಮನೋಜೇ ನಿನ್ನೆ ಕೇಳ್ತೀನಿ ಅಂತ ಅಂದಾನ, ಕೇಳಿರ್ಬೋದು ಅಂತ ನನಗೆ. ಅಲ್ಲ ಇಬ್ರು ಅರ್ಧ ಅರ್ಧ ಬಾಡಿಗೆ ಕೊಟ್ರೆ ಒಂದೇ ರೂಮ್ನಾಗೆ ಬೇಕಾದಂಗೆ ಇರ್ಬೋದಲ್ಲ. ಅಲ್ಲ ನೋಡಿದ ಜನ ಏನು ಮಾತಾಡ್ತಾರ? ನಿಂಗೆ ಏನಂತ ಬುದ್ಧಿ ಇಲ್ಲ ಅಂದ್ರೆ ನಂಗೂ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡೇನ? ನಾ ಅಂಥ ಕೆಲಸ ಮಾಡಾಕಿನ ಅಲ್ಲ. ಏನು ನೀನು ಇದೊಮ್ಮೆ ಮಾತಾಡಿ ಹಿಂಗೆಲ್ಲ ಮತ್ತೆ ಮಾತಾಡಕ್ಕೆ ಹೋಗ್ಬೇಡ ನೋಡು. ಸುಮಾ ಫ್ರೆಂಡ್ ಅಂತ ಮರ್ಯಾದೆ ಕೊಡತ್ತೀನಿ ಅಷ್ಟೇ. ಅಯ್ಯೋ ನಾನೇನು ಮರ್ಯಾದೆ ಇಲ್ಲದ ಮಾತಾಡಿದೆ? ನೀನು ಹೋಗ್ತಾ ಇರೋದೇ ಉಂಟಂತೆ ಹೇಳಿದ್ರೆ ಸಿಟ್ಟು ಬರುತ್ತಲ್ಲ. ಇಲ್ಲ ಸುಮಾ, ನೀ ತಪ್ಪು ತಿಳ್ಕೊಂಡು ನೋಡುವ. ನಾ ಮಾತ್ರ ಹಂಗೇನು ಮಾಡಾಕತ್ತಿಲ್ಲ. ಅವ್ನು ಎಲ್ಲಿ ಇರ್ತಾನ ಅನ್ನೋದು ನಂಗೆ ಗೊತ್ತಿಲ್ಲ. ಅವ ಜಾಸ್ತಿ ಮಾತಾಡಂಗಿಲ್ಲ ಅಂದಮೇಲೆ ಇದೆಲ್ಲ ಎಲ್ಲಿಂದ ಬರ್ತೈತಿ ವಿಷಯ? ನನಗೆ ಗೊತ್ತೇ ಇಲ್ಲದೆ ಇರೋದು ನಿನಗೆ ಹೆಂಗೆ ಗೊತ್ತಾತು? ಹೋಗ್ಲಿ ಬಿಡು, ನನಗೆ ಯಾಕೆ ಬೇಕು? ಸರಿ ಬೇಜಾರು ಮಾಡ್ಕೋಬೇಡ, ಏನೋ ಅನ್ನಿಸ್ತು ಕೇಳಿದೆ ಅಷ್ಟೇ. ನಂಗೆ ಬೇಕಂದಾಗ ಬರ್ತೇನೆ ತಗೋ. ಓಕೆ. ಏನಪ್ಪ ಈಕಿ ಅಂತ ನಾನು ಅಲ್ಲ ಹೆಂಗೆ ಮಾತಾಡ್ಬಿಟ್ಲಲ್ಲ. ನಾನು ಮನೋಜು ಒಂದೇ ರೂಮ್ನಾಗ ಇರೋದು ಅಂತೇಳಿ. ಥು ಅಸಹ್ಯ. ಅಯ್ಯೋ ದೇವ್ರೆ, ಯಾರ್ಯಾರ ಮುಂದೆ ಹೇಳ್ಕೊಂಬರ್ತಾಳೋ ಏನೋ. ಹೇಳಾರ ಹೇಳ್ಬೇಕಿತ್ತಕ್ಕಿಗೆ, ನೀ ಎಲ್ಲರ ಮುಂದೆ ಹೀಗೆಲ್ಲ ಹೇಳ್ಕೊಂತ ಹೋಗಬೇಡ, ಮತ್ತೆ ಆ ಥರ ಏನೂ ಇಲ್ಲ ಅಂತ ಹೇಳಾರ ಹೇಳ್ಬೇಕಿತ್ತು. ಇಲ್ಲ, ರೂಮ್ಗೆ ಹೋದ್ಮೇಲೆ ಹೇಳ್ತೀನಿ. ನೀ ಹಾಗೆಲ್ಲ ಯೋಚನೆ ಮಾಡೋಕೆ ಹೋಗಬೇಡ, ಹಂಗೆ ಮಾತ್ರ ಅನ್ಕೊಳಕ್ಕೆ ಹೋಗಬೇಡ. ನಾ ಈಗ ಹೇಳಕತ್ತೀನಿ ನೋಡು ಅಂತ ಹೇಳ್ಬೇಕಾಗೈತೆ ಆಕೆಗೆ. ಇಲ್ಲ ಅಂದ್ರೆ 3 ಕಾಸಿಗೆ ನನ್ನ ಮರ್ಯಾದೆ ಹರಾಜಾಗ್ತಾಳಷ್ಟೆ. ಅದು ನಾನು ಮಾಡ್ಲಾರ ತಪ್ಪಿಗೆ ನಾನು ಗುರಿ ಮಾಡಿದ್ರು ಮಾಡಿದ್ಲೇ ಆಕೆ. ಯಾಕೆ ಬೇಕು? ಹಾಯ್ ಸ್ವೀಟ್ ಆರ್ಟ್. ಎಂತದ? ಅಯ್ಯ, ಇಂಜಿನಿಯರಿಂಗ್ ಫಸ್ಟ್ ಕ್ಲಾಸ್ನ ಪಾಸ್ ಆಗಿ ನೀವು 1ನೇ ಸೆಮಿಸ್ಟರ್ ಅಂತೀಯ. ಸ್ವೀಟ್ ಆರ್ಟ್ ಅಂದ್ರೆ ಗೊತ್ತಿಲ್ಲ? ನೀ ನನ್ನ ಅತ್ತಿ ಮಗಳಲ್ಲನ? ಮನೋಜ, ನಂಗೆಲ್ಲ ಗೊತ್ತೈತಿ. ನೀನು ಯಾಕಪ್ಪ ನನಗೆ ಅನ್ನೋದು ಸ್ವೀಟ್ ಹಾರ್ಟ್ ಅಂತೇಳಿ? ಮತ್ ನಿನಗನ್ಲಾರ್ದು ಇನ್ಯಾರಿಗನ್ಲಿ? ನಮ್ಮ ಅವನ ಮಗಳಲ್ಲ, ನೀ ಎಷ್ಟಾದ್ರು ನಮ್ಮ ಅತ್ತಿ ಮಗಳು. ನಿನ್ ಸ್ವೀಟ್ ಹಾರ್ಟ್ ನನಗೆ ಗೊತ್ತಿಲ್ಲೇನಪ್ಪ. ಇಷ್ಟು ದಿನ ಸುಮಾ ಐ ಲವ್ ಯು ಸುಮಾ, ನನ್ನ ಸ್ವೀಟ್ ಹಾರ್ಟ್ ಅಂತ ಮನೆಗೆ ಕರ್ಕೊಂಡೋಗಿ ಇಟ್ಕೊಂಡು ಮನ್ಯಾಗ ಎಲ್ಲ ಆತ. ಈಗ ನನಗನ್ನಕತ್ತೀಯನ? ಮಕ್ಕ ನೋಡ್ಕೊ ನಿಂದು ಹೆಂಗೈತಿ. ಹೋಗ್ಲಿ ಬಿಡು, ಏನಾರ ಮಾತಾಡಿದ್ರ ಸಿಳ್ ನಾಯಿ ಬಂದಂಗೆ ಬರ್ತಿ. ಏನ ಅತ್ತಿ ಮಗಳನ್ನ ಪ್ರೀತಿಲಿ ಅಂದೆ ಆತಷ್ಟೇ. ಅದಕ್ಕೆ ವಿಪರೀತ ಕನಸೆಲ್ಲ ಕಾಣಕ್ ಹೋಗ್ಬೇಡ. ನಿನ್ ಮುಖ ಕನ್ನಡ ನೋಡ್ಕೊಂಡಿಯಾ? ನಾನ್ ಯಾಕಪ್ಪ ಕಾಣ್ಲಿ? ನೀನ್ ಮೊದ್ಲೇ ಮನ್ಮತ ಅಲ್ಲ. ನೀನ್ ಒಳ್ಳೆ ರಾಜ್ಕುಮಾರ್ ಫೀಲಿಂಗ್ಸ್ನಾಗ ಅದಿ. ಹೋಗು, ನಿನ್ ಮಕ್ಕಕ್ಕೆ ಯಾರು ಸಿಗ್ತಾರ? ಹೋಗ್ಲಿ ಬಿಡ. ಅನ್ನಂಗೆ ರೂಮ್ ಖಾಲಿ ಮಾಡಿದಂತೆ, ಹೌದಾ? ಹೌದು, ರೂಮ್ ಖಾಲಿ ಮಾಡಿದೆ. ನಾನೊಂದು ಬೇರೆ ರೂಮ್ ನೋಡೇನಿ. ಇವತ್ತು ಹೊಂಟೇನಿ ಈಗ ಅಲ್ಲೇ ರೂಮ್ ನೋಡಕ್ಕಂತೇಳಿ. ಹೌದಾ? ನಾನು ಖಾಲಿ ಮಾಡೇನಿ. ನಂಗ ಏನಾಯ್ತು ಅಂತಂದ್ರೆ ಅಲ್ಲೇ ಸ್ವಲ್ಪ ಇರಕ್ ಆಗವಲ್ತು, ಕಿರಿಕಿರಿ ಆಗಾಕತ್ಬಿಟ್ಟತಿ. ಅಲ್ಲೇ ರೋಡ್ ಮಾಡಕತ್ತಾರಲ್ಲ ಈಗ ನಾವಿರುವಂತ ಈ ಬಿಲ್ಡಿಂಗ್ ಬಾಜುಕ ವಿಪರೀತ ಬುಲ್ಡೇಜರು ಅದು ಇದು ಮಷಿನ್ ಸೌಂಡ್ ಓದಾಕ್ ಆಗವಲ್ತು. ಅಷ್ಟು ಸೌಂಡು ಅಂದ್ರೆ ಸೌಂಡು ತಡ್ಕೊಳಕ್ ಆಗವಲ್ತು. ಅದಕ್ಕೆ ರೂಮ್ ಚೇಂಜ್ ಮಾಡ್ತಾ ಇದೀನಿ. ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಸೇರಿ ಒಂದ್ ರೂಮ್ ಹಿಡಿಯತ್ತೀವಿ. ಹೌದಾ? ಈಕಿ ಈಗ ಹೋದ್ಲಲಿಕ್ಕಿ ಹಲ್ಲಿ ಬಿಳೆ ಹಲ್ಲಿದ್ದಂಗದಾಳಿಕಿ ಸುಮ್ಮಿ. ಈಕಿ ನನಗಂತಾಳ ನಾನು ನೀನು ಸೇರಿ ಒಂದು ರೂಮ್ ಹಿಡಿಯತ್ತೇವಂತ. ಅದಕ್ಕೆ ನಾನು ರೂಮ್ ಖಾಲಿ ಮಾಡ್ತಾ ಇದೀನಿ ಅಂತ ಇವ್ರದ್ದು ಸುಳ್ಳು ಸುದ್ದಿ ಹಬ್ಬಸ್ಕೊಂತ. ನೀನೇನಾರ ಅಂದಿದ್ಯಾ? ಏ, ನಾನ್ ಯಾಕಂದ್ಲೋ ಮರೆಯ? ನಾನ್ ಅಂದೇ ಇಲ್ಲ. ನೀನ್ ಅನ್ಲಾರ್ದ ಇದೆಲ್ಲ ವಿಚಾರ ಹುಟ್ತಾ? ನೀ ಅಂದಿರ್ಬೇಕ ನೋಡು. ನಾನ್ ಖಾಲಿ ಮಾಡೋದು ಹೆಂಗೋ ಆಕಿ ಗೊತ್ತಾಗೈತಿ. ನೀನು ಇದೇ ಟೈಮಿಗೆ ಖಾಲಿ ಮಾಡತ್ತಿಲ್ಲ, ಹಂಗಾಗಿ ಏನಾರ ಆಕಿ ತಿಳ್ಕೊಂಡಿರ್ಬೇಕು. ಹೋಗ್ಲಿ ಬಿಡು, ನಾಳೆ ನನ್ನ ಪಾಡಿಗೆ ನಾನು ನಿನ್ ಪಾಡಿಗೆ ನೀವು ಉಳ್ಕೊಂಡಾಗ ಆಕಿಗೆ ಗೊತ್ತಾಗತ್ತಲ್ಲ. ನಾನು ಇವತ್ತು ನನ್ನ ರೂಮ್ ನೋಡಕ್ ಹೊಂಟೇನಿ, ಯಾವ್ದು ಏನು ಅಂತೇಳಿ. ನೀನು ಹೊಂಟಿಯೇನ? ನಾನು ಹೋಗ್ತೀನಿ. ಹೌದಾ? ಯಾವ ಏರಿಯಾ? ಯಾಕ ಅದ್ಯಾಕೆ ಹೇಳ್ಬೇಕ? ಅಲ್ಲ ಮರೆಯ, ಹೇಳ ಹಂಗ್ಯಾಕ್ ಮಾಡ್ತಿ? ಅಲ್ಲ, ನಿಮ್ಮ ಮಗು ನೋಡಿದ್ರೆ ಫೋನ್ ಹಚ್ಚಿ ನನ್ನ ಮಗಳ ಕಡೆ ಒಂಚೂರು ಲಕ್ಷ ಕೊಡಪ್ಪ, ಹುಷಾರು ಅಂತಾಳ. ನಮ್ಮ ಅತ್ತಿ ಅದೇ ನಿಮ್ಮವ್ವ, ಇದು ಸಾರಿ ಅದು ನಮ್ಮವ್ವ, ನಿಮ್ಮತ್ತಿ.
ಆಕಿನೂ ಫೋನ್ ಹಚ್ಚಿ ಅಯ್ಯ ಹುಡುಗಿ ಕಡೆ ಒಟ್ಟು ಲಕ್ಷ ಕೊಡಪ್ಪ, ಏನಾರ ಬೇಕಾರ ಹೆಲ್ಪ್ ಮಾಡು, ನೀನ್ ಮತ್ತ ಆಕಿಗೆ ಸಂಬಂಧ ಇಲ್ದಂಗೆ ಇರಾಕ್ ಹೋಗ್ಬೇಡ, ಹಂಗ ನಂದು ನಮ್ಮ ಅಣ್ಣಂದು ಇರೋದೇ, ಆದ್ರೆ ನೀ ಪಾಪ ಒಂಚೂರು ಲಕ್ಷ ಕೊಡಪ್ಪ ಅಂತ ಹಾಕಂತಾಳ. ನಮ್ಮ ಅವ್ವನ್ ಮಾತು ಕೇಳೋ ಏನ್ ನಿಮ್ಮ ಅವ್ವನ್ ಮಾತು ಕೇಳಲೆ ನಾನು? ಹಾ, ತಾಯಿಗೆ ತಕ್ಕ ಮಗ. ಇಷ್ಟ ದಿನ ದಾರಿ ತಪ್ಪಿದ ಮಗ ಆಗಿದ್ದಿ, ಈಗ ತಾಯಿಗೆ ತಕ್ಕ ಮಗ ಆಗಿಯಲ್ಲ. ನಾನು ಹೊಂಟ್ರೆ ಜಯನಗರ, ಲೇಟ್ ಆತು. ನಾನು ಜಯನಗರ ಹೊಂಟೀನಿ, ಬಾ ನನ್ ಕಡೆಗ ಹೋಗೋಣ. ನಿನ್ ಗಡಗ್ ನಾನು ಬೋಲಪ್ಪ, ನಾ ಬರಲ್ಲ. ಹಂಗೆ ಯಾಕೆ ಮಾಡ್ತೀಯ ಮರೆಯ? ಏನು ನಾನು ಜಯನಗರಕ್ಕೆ ಹೊಂಟೀನಿ, ಅಲ್ಲೇ ನಾನು ರೂಮ್ ನೋಡಿರೋದು. ಹೌದಾ? ನಿಜವಾಗ್ಲೂ ನೀನು ಅಲ್ಲೇ ನೋಡಿಯಾ? ಅಯ್ಯೋ ದೇವ್ರೇ, ಮುಗಿದೋತೀಗ. ಎಲ್ಲಾರ ಮುಂದೆ ಹೇಳ್ಕೊಂಬರ್ತಾಳೆ ಈಗ 1 ರೂಪಾಯಿ ಜಯನಗರದಾಗ ಇಬ್ರು ಒಂದೇ ರೂಮ್ ತಗೊಂಡ್ರು ಅಂತೇಳಿ. ಪ್ಲೀಸ್ ಪ್ಲೀಸ್ ಬೇರೆ ಕಡೆ ನೋಡ್ ಮನೋಜ. ಅಲ್ಲ, ರೂಮ್ ಸಿಗದೇ ಕಷ್ಟ, ಅದ್ರಾಗೂ ಬೇರೆ ಕಡೆ ನೋಡ್ಬೇಕಂದ ನಾನು. ಪ್ಲೀಸ್ ಮನೋಜ. ಅದೆಲ್ಲ ಆಗಲ್ಲ, ನನಗೆ ಸಿಕ್ಕೇತದ, ನಾನು ಅಲ್ಲೇ ಹೋಗೋದು. ನೀನು ಹೋಗ್ ನಿನ್ ಪಾಡಿಗೆ. ಕತಿ ನಿಂದೊಂದು ಹೊತ್ತಾಗ ಅನ್ನೋರು ಏನ್ ಹಂಗ ಅಂತಿರ್ತಾರ, ಅವ್ರ ಸಲ ನಮ್ ಜೀವನ ಚೇಂಜ್ ಮಾಡ್ಕೊಳಕ್ ಹೋಗ್ಬಾರ್ದು. ಏನ ಆದ್ರೆ ನಂಗೆ ಬೇಕಾಗಿಲ್ಲ, ನಾನ್ ನಿನ್ ಬೈಕ್ನೇ ಬರಲ್ಲ. ಆಟೋ ಮಾಡ್ಕೊಂಡು ಹೋದ್ರೆ ಎಷ್ಟಕತ್ತೆ ಏನೋ ಗೊತ್ತಿಲ್ಲ, ಬಸ್ಸಿಗೆ ಹೋಗ್ತೇನೆ ಬಿಡು. ಇದು ಖುಷಿ ಏನ? ಹೌದು, ನೀ ಯಾಕೆ ರೂಮ್ ಚೇಂಜ್ ಮಾಡತಿ? ನಾನಾ ಆ ಸುಮಾ ಮಾಡೋದು, ಆ ಸುಮಾ ಇರೋದು, ರಾತ್ರಿ 2 ಗಂಟೆ ಆದ್ರೂ ಫೋನ್ನೇ ಮಾತಾಡ್ತಾನೇ ಇರ್ತಾಳ, ಕುಸು 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 ಅಂತೇಳಿ. ಆ ಎಕ್ಸಾಮ್ ಟೈಮ್ನಾಗೂ ಒಂಥರ ಕೇಳಿಸ್ಕೊಳಕ್ ಆಗಂಗಿಲ್ಲ, ಆ ಥರ ತಲೆ ಹಿಡ್ಸಕತ್ತಾಗ. ಆಮೇಲೆ ಅದೇನಂತಾರಲ್ಲ, ಯಾವ ಎಲ್ಲ ರೂಮ್ಗೆಲ್ಲ ಬಂದಿರ್ತಾರಪ್ಪ. ನಂಗೆ ಯಾಕೆ ಒಂಥರ ಇಷ್ಟನೇ ಆಗೋಲ್ತ. ಆ ಸ್ನಾನಕ್ಕೆ ಹೋಗ್ಕಳ, ಬಾತ್ರೂಮ್ಗೆ ಹೋಗ್ಕಳ, ಫೋನ್ ತೊಗೊಂಡು ಹೋಗಿರ್ತಾಳ, ಅಲ್ಲಿನೂ ಮಾತಾಡ್ತಿರ್ತಾಳ. ಒಂಥರ ಏನೋ ಕಿರಿಕಿರಿ ಅನ್ಸಕತ್ ಬಿಡತ್ತೆ ಅಲ್ಲಿ ಇರಾಕ್. ಯಾಕೋ ಒಟ್ಟು ಗೊತ್ತಿಲ್ಲ, ಓದ್ಕೊಳಕ್ಕೂ ನೆಮ್ಮದಿ ಇಲ್ದಂಗೆ ಆಗ್ಬಿಡತ್ತೆ. ಆಮೇಲೆ ನಾನು ಲವ್ ಸ್ಟೋರಿ ಹೇಳ ಅಂತೇಳಿ ಆಕಿ ಲವ್ ಸ್ಟೋರಿ ಹೇಳೋದು. ನನ್ನ ಮಗಕ್ಕೆ ಕೇಳಕ್ಕೆ ಇಂಟ್ರೆಸ್ಟ್ ಇರ್ತದೆ ಹೇಳ. ಸಾಲದಕ್ಕೆ ಯಾವಕ್ಕೆ ಇನ್ನಬೇಕು ಬೇರೆ ಬಂದಾಳ, ಈಕಿ ಪಾರ್ಟ್ನರಪ್ಪ. ಮಾತಾಡೋದ್ರಾಗ ಕ್ಯಾಕಿ ಹೊಡಿಯೋದು, ನಗದು. ಇಬ್ರು ಏನು ಓದಕ್ಕೆ ಬಂದಿಲ್ಲ ಅವ್ರು ಇಬ್ರು. ಅದು ಏನು ಮುಂಡ ಮುಚ್ಕೊಂಡು ಹೋಗಾರ ಹೋಗ್ಲೆ ತಗಾಳಾಗಿ. ಅದಕ್ಕೆ ಸುಮ್ಮನೆ ನಾನು ಒಂದು ರೂಮ್ ನೋಡೋಣ ಅಂತ ನೋಡಾತಿರೋದು. ಬಾಯ್ ಬಾಯ್. ಇದನ್ನ ಅಲ್ಲ ಮಾತಾಡ್ಸಿದ್ರು ಮಾತಾಡಲ್ಲ ನೋಡಿ, ಏನು ಹೇಳೋದು ಇದಕ್ಕೆ? ಇರಲಿ ಹೋಲತ್ತ, ಆಕಿಗೆ ಏನು ಇಷ್ಟನೋ ಅದನ್ನೇ ಮಾಡಲಿ. ಏನಾತ್ಲ? ಆಗದೇನೈತ್ವಾ? ಆಗುದೇನೈತಿ ಹೇಳಿ ನೋಡೋಣ. ಕಟ್ಟುದಾತು ರೊಕ್ಕನ ಕೊಡ್ಲಿಲ್ಲ ಅಂದ್ರೆ ಬಿಡ್ತಾನ ಬಿ ಅವ. ಅಯ್ಯ ನೀವು ಏನಾರ ಮಾಡ್ಕೋರಿ ಸಾಹೇಬ್ರ, ನನಗೊಂದು ನನ್ನ ರೊಕ್ಕ ಒಂದು ಕೊಡಿಸ್ರಿ ಅಂತ ನಿಂತಾವ. ನಾವು ಉರ್ಲಾಕೊಳ್ಳೋ ಪರಿಸ್ಥಿತಿನ ರೀ, ನಾವು ಕೈಯನ್ ಬಾಯನ್ ಕೊಟ್ಟೇವಿ, ಅವ್ನು ಇಸ್ಪಿಟ್ ಆಡಕ್ಕಂತ ಹೇಳಿದ್ದಿಲ್ಲ ಅಂತೇಳಿ ಅಂದ್ರಿ. ಎಲ್ಲ ಇವ್ನು ತಿಂಡಿ ಹೆಚ್ಚಾಗಿ ಆಡಕ್ಕೆ ಹೋಗ್ಯಾನ, ಯಾರು ಕರ್ಕೊಂಡೇನು ಹೋಗಿಲ್ಲ. ಇವ್ನು ತಿಂಡಿ ಹೆಚ್ಚಾಗಿ ದೊಡ್ಡ ದಿಢೀರ್ ಅಂತ ಶ್ರೀಮಂತ ಆಗಕ್ಕೆ ಹೋಗ್ಯಾನ. ಶ್ರೀಮಂತ ಅಕ್ಕ ನೀವು ಶ್ರೀಮಂತ. ಇವ ಏನು ಅಕ್ಕನ ಒಟ್ಟು ಹಂಗೆ ಮಾಡಿ ನನ್ನ ಕುತ್ತಿಗೆ ಕೋದಿಟ್ಟ. ಮತ್ತೇನೈತಿ ಈಗ ನೋಡು, 1 ಅಲ್ಲ 2 ರೂಪಾಯಿ ಅಲ್ಲ, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ, ಆ ನಮ್ನಿ ರೊಕ್ಕ ಹಣಿಬೇಕಾತು. ಎಷ್ಟು ಹೊಟ್ಟೆಯಾಗಿ ಸಂಕಟ ಆಗಕ್ಕಿಲ್ಲ ನನಗೆ. ಏನು ನನ್ನ ಪರಿಸ್ಥಿತಿ ಯವ್ವ, ದುಡಿದು ರೊಕ್ಕ ಒಟ್ಟು ಕೈಯಾಗ ಹಿಂದೆ ಕುಳಿತನ್ನ ಅನ್ನೋದ್ರಾಗ ಇಂಥ ಕೆಲಸ ಮಾಡಿಬಿಟ್ನು ಬೇವ ಇವ. ಈಗ ನೋಡು, ತಿಂದಿದ್ದಲ್ಲ ಉಂಡಿದ್ದಲ್ಲ ರೂಪಾಯಿ ನಮ್ಮ ಜನ್ಮಕ್ಕೆ ನಾವು ಶಣೆತನ ಮಾಡ್ಕೊತೇವಿ. ಆದ್ರೆ ಈಗ ನೋಡು, ಕಂಡಾಬಟ್ಟಿ ರೊಕ್ಕ ಅವ್ನು ಹೆಣಕಿಡ್ಬೇಕು. ಹಂಗೈತೆ ನಮ್ಮ ಪರಿಸ್ಥಿತಿ. ಅನ್ನಾಸ್ತಿ ಕಟ್ಬೇಕೀಗ. ನೋಡ, ಎಲ್ಲದಕ್ಕೂ ಮಗನ ಪರ ವಹಿಸ್ಕೊಂಡ್ಬರ್ತಿದ್ಯಲ್ಲ, ಹೋಗ್ಲಿ ಬಿಡ್ರಿ ತಿಳಿಯಂಗಿಲ್ಲ ಸಣ್ಣವ, ಹೋಲ್ ಬಿಡ್ರಿ ತಿಳಿಯಂಗಿಲ್ಲ ಸಣ್ಣವ ಅಂತಿದ್ಯಲ್ಲ ನನಗೆ. ನೋಡಿ ಸಣ್ಣವ ಮಾಡಿರೋ ಕೆಲಸನ ಹೋಲೇನ. ನಾನು ಹಂಗಾರೆ ನಾಳೆ ಆಡಕ ಹೋಲೇನೋ ನಾನು ಒಂದು 1.5 ಲಕ್ಷ ರೂಪಾಯಿ ಕಳೆದು ಬರ್ತೀನಿ ತಗೋ. ಅದಕ್ಕೇನಂತ ಮತ್ತೆ ಮಗನ 60-70 ಕಳ್ದಾನ, ಮತ್ತು ನಾ 1.5 ಲಕ್ಷ ರೂಪಾಯಿ ಕಳೆದು ಬರ್ತೀನಿ. ಅವ ಏನು 60,000 ಕೊಟ್ಟಾನಲ್ಲಿ ಇವಂಗ, ವಾರದ ಬಡ್ಡಿ ಹಂಗೆ ಕೊಟ್ಟಾನವ. ಪೊಲೀಸರು ಜಾಡ್ಸೋತ ಹೋದ್ರು. ಅಲ್ಲ ವಾರದ ಬಡ್ಡಿ ಹಂಗೆ ಕೊಟ್ಟಿಯಲ್ಲ, ಇದ್ರ ಮ್ಯಾಗ ಕೊಟ್ಟಿನಿ ವಾರದ ಬಡ್ಡಿ ಹಂಗ, ನಿನ್ನ ಹತ್ರ ಏನು ಲೈಸೆನ್ಸ್ ಐತೆ ಅಂತ ಏನೋ ಕೇಳಿದ್ರಂತಪ್ಪ ಅವಂಗ. ಯೋ ಮಗನ ಪರ ವಹಿಸ್ಕೊಂಡ್ ಬರ್ತಿದ್ದೆ ಕತಿ ನಿಮ್ಗೊಂದು ಹೊತ್ತಾಗ. ಅವ ಹಿಂಗ್ ಮಾಡ್ತಾನಂತ ನನಗೆ ಗೊತ್ತಿತ್ತಾನ? ಹೇಳ್ರಂಗಾರ ನೋಡೋಣ. ನೋಡಪ್ಪ, ನಾನು ಹೇಳ್ತೇನಲ್ಲ, ಈಗ ಅವ ತಪ್ಪು ಮಾಡ್ಯಾನ ಇಲ್ಲ ಅಂತ ನಾ ಹೇಳಂಗಿಲ್ಲ. ಈಗ ಅವಂಗ ಒಮ್ಮಿಂದ ಒಮ್ಮಕ್ಕ ಶ್ರೀಮಂತ ಆಗ್ಬೇಕನ್ನ ಆಸೆಗೆ ಬಿದ್ದು ಮಾಡ್ಯಾನ. ಈಗ ಹೇಳ್ತೀನಲ್ಲ, ಈಗ ಇನ್ನು ಅವ ಇಂಥ ಕೆಲಸ ಮಾಡೋದಲ್ಲ. ವಾರದ ಬಡ್ಡಿ ಹಂಗ ಇಸ್ಕೊಂಬಂದ. ನಾನು ಈಗ ಅದಕ್ಕೆ ಬಡ್ಡಿ ಯಾರು ಕಟ್ಬೇಕು? ಕಡಿಗೆ ಏನಾಯ್ತು ಸರ, ನನ್ನ ಕಡೆ ನೀವು ಹೊಡೆದು ತೆಗೆದ್ರು ಬಡ್ಡಿ ಗಿಡ್ಡಿ ಕಟ್ಟಕ್ಕಾಗೋದಿಲ್ಲ. ನನ್ಗೆ ಪರಿಸ್ಥಿತಿ ಭಾಳ ವಜ್ಜೈತ್ರಿ ಸರ, ಬಡ್ಡಿ ಗಿಡ್ಡಿ ಕಟ್ಟಕ್ಕಾಗೋದಿಲ್ಲ. ಅದ್ರ ಬದ್ಲಿ ಬೇಕಾದ್ರೆ ನಾನು ಅಸಲು ಏನೈತಲ್ಲ ಅದ್ರ ಮ್ಯಾಗ 1,000-2,000 ರೂಪಾಯಿ ಹಾಕಿ ಕೊಡ್ತೇನೆ ಅಷ್ಟೇ. ನಾ ಬಡ್ಡಿ ಕಟ್ಟಕ್ಕಾಗೋದಿಲ್ಲ ರೀ ಸರ್, ಬೇಕಾದಾಗೋಲ್ತಕ್ಕ ನೀವು ಹಿಂಗೆ ಅತಿ ನನಗೆ ಅವ್ರು ಬಡ್ಡಿ ಕೊಡಲೇಬೇಕು ಅಂತ ಯಾರು ಅಂದ್ರೆ ಮತ್ತೆ ನನ್ನ ಪರಿಸ್ಥಿತಿ ಭಾಳ ವಜ್ಜಕತ್ರಿ ಸರ್ ಅಂತ ಹೇಳಿಬಿಟ್ಟೆ ನಾನು. ಹೌದಿಲ್ಲ? ಮತ್ತೆ ಏನು ಮಾಡ್ಬೇಕು ಹೇಳಿ ನಾನಾರ ತೆರಿಕೆಟ್ಟು? ನನಗೆ ಆತ್ವಲ್ದು ಹರಿವಲ್ದು ಇನ್ನೇನು ಮಾಡ್ಬೇಕು ಅದನ್ನೇ ಹೇಳಿದೆ ಸರ್. ಅವರು ಅಂದರು, ಪೊಲೀಸ್ ಇನ್ಸ್ಪೆಕ್ಟರ್ ಪುಣ್ಯಕ್ಕೆ ಚಲೋ ಇದ್ದ, ನೋಡಪ್ಪ ಈಗ ಬಡ್ಡಿ ಗಿಡ್ಡಿ ಅಂತ ಕುಂದ್ರಬೇಡ, ಅವ್ರದ್ದು ತೊಂದರೆ ಆಗೈತಿ, ಈಗ ಇರಲಿ ಅಸಲಷ್ಟು ಇಸ್ಕೊ ನೀನು, ಇನ್ನೊಮ್ಮೆ ಈ ರೀತಿ ವಾರದ ಬಡ್ಡಿ ವ್ಯವಹಾರ ಮಾಡಿದ್ರೆ ನಿನ್ನೂ ಒಳಗೆ ಹಾಕ್ತೇನೆ ಅಂತ ಅವಂಗೂ ಬೇಷಾಗಿ ಹೇಳಿದ್ರು. ಏನು ಇಲ್ಲ ಬಗಾನ ಏನಾರು ಕೊಡಬೇಕು ಅಂದು ಅವ್ರಿಗೆ ರೊಕ್ಕ ತಿನ್ನೋರಾಗಿದ್ರೆ ಏನು ಮಾಡ್ಬೇಕಿತ್ತು ನಾವು? ನೋಡು ವಿಚಾರ ಮಾಡು. ತಪ್ಪಾಗೈತಪ್ಪ, ಇನ್ನೊಂದ್ಸಲ ಯಾವತ್ತೂ ಇಂಥ ಕೆಲಸ ಮಾಡಲ್ಲ.
ನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡ್ತೀನಿ. ಏನೋ ನನಗೂ ಮಾಡ್ತೀನ ಕೆಲಸ ಆತದ. ನಾನು ಹಂಗಾರೆ ನೀನು ಒಬ್ಬನ ಕಷ್ಟಪಡತ್ತಿದ್ಯಲ್ಲ, ಅದಕ್ಕೆ ನಾನು ಹಿಂಗೆ ಏನಾರ ಮಾಡಿ ಒಟ್ಟು ರೊಕ್ಕ ಪಕ್ಕ ಗಳಿಸಿ ನಿನಗೆ ಕೊಟ್ರಾತಂತ ನಾ ಹಿಂಗೆ ಲೆಕ್ಕ ಹಾಕಿದೆ. ಇದು ಹೋಗಿ ಹೋಗಿ ಹಿಂಗೆಲ್ಲ ಆಕತ್ತೆ ಅಂತ ಗೊತ್ತಿಲ್ಲಪ್ಪ ನನಗೂ. ಏನು ಹತ್ರು ಇಲ್ಲಿಗ ಸತ್ರು ಇಲ್ಲಿಗ ಹೋತ್ ರೊಕ್ಕ ನೀರಾಗ ಹುಂಚಿ ಹಣ್ಣು ತೊಳ್ದಂಗ ಹೋತ್. ಇಷ್ಟು ದಿನ ಅಂಗಡಿ ವ್ಯಾಪಾರ ಅಷ್ಟಾಗೈತಿ ಇಷ್ಟಾಗೈತಿ ಅಂತ ಎಷ್ಟು ಖುಷಿ ಪಟ್ಟಿದ್ದೆ ನಾನು. ಎಲ್ಲ ಹೊಳ್ಯಾಗ ಹುಂಚಿ ಹಣ್ಣು ತೊಳ್ದಂಗಾತು, ಎಲ್ಲ ಹೊಳ್ಯಾಗ ಹುಂಚಿ ಹಣ್ಣು ತೊಳ್ದಂಗಾತು. ನಮ್ಮ ಹಣೆ ಬರನೇ ಸರಿ ಇಲ್ಲ. ತೆಗ್ಗಿದ್ದಲ್ಲೇ ನೀರು ಹರಿತೈತಿ. ರೊಕ್ಕ ಇದ್ದವ್ರ ಮನೆಗೆ ರೊಕ್ಕ ಹೋಗತ್ತೆ ಹೊರತು ನಮ್ದೊಂದು ಬಾಳೆ ಸುದ್ದ ಆಗೋದಿಲ್ಲ ಮರಯ್ಯ. ನಿಮ್ಮಂಥ ಮಕ್ಕಳು ಹುಟ್ಟೋದಕ್ಕಿಂತ ಹಂಗೆ ಇರೋ ಸುಖ ಅವ್ವ. ಅಯ್ಯೋ ದೇವ್ರೆ, ಎಲ್ಲರೂ ಹಿಂಗೆ ಮಾಡಿದ್ರ ಹೆಂಗಂತ ಅದನ್ನ ಏನಾರ ಮನ್ಸಿಗೆ ತಗೊಂಡು ಜೀವಕ್ಕೆ ಏನಾರ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಗತಿ ಏನು? ಅಯ್ಯ ಅಂದ್ರಿಲ್ಲ ಅಪ್ಪ ಅಂದ್ರಿಲ್ಲ, ಗಂಟೆ ಹೋಗತ್ತಲ್ಲವಾ. ಬೇಡ, ಏನೋ ಆಗ್ಬಿಟ್ಟತಿ ಈಗ ತಿಳಿಲಾರ್ದ ತಪ್ಪು. ನಾನು ಒಂಚೂರು ಸಂಭಾಳಿಸ್ಕೊಂಡು ಮಾತಾಡ್ಬೇಕೀಗ. ಅವನ ಮನ್ಸಿಗೆ ನೋವು ಆಗ್ಲಾರ್ದಂಗೆ ತಿಳಿಸಿ ಬುದ್ಧಿ ಹೇಳಬೇಕು. ಅಪ್ಪ ಅವ್ವ ಅಪ್ಪ ಸಿಟ್ಟಾಗ್ಯಾರ ಅಂತೇಳಿ ನೀ ಬೇಜಾರು ಮಾಡ್ಕೋಬೇಡ. ಅವ್ರ ಮನ್ಸಿಂದ ಅವ್ರ ಜಾಗದಾಗ ನಿಂತು ನೀನು ಯೋಚನೆ ಮಾಡು. ಮಗ ಹಿಂಗೆ ಮಾಡಿದ್ನಲ್ಲ ಅಂತೇಳಿ ಬೇಜಾರು. ಈಗ 60-70 ಸಾವಿರ ರೂಪಾಯಿ ನೋಡೋಣ ಆಸ್ತಿ ಕಟ್ಬೇಕಾ? 60-70 ಸಾವಿರ ರೂಪಾಯಿ ಇದ್ದಿದ್ರೆ ಅವ್ರು ಯಾರಿಗೆ ಬಡ್ದಾಡ್ತದಾರೆ ಹೇಳು? ಒಂದು ಮನೆ ಕಟ್ಟಬೇಕು, 4 ರೊಕ್ಕ ಮಾಡಬೇಕು ಅಂತೇಳಿ ನಿನ್ನ ಸಲುವಾಗಿ ಅಲ್ಲನ. ನಿಮ್ಮ ಅಪ್ಪನ ಜೋಡಿ ಕಷ್ಟಪಟ್ಟು ದುಡಿ. ಏನು ನಿಮ್ಮಪ್ಪ 3 ಕಾಸು ದುಡಿದ್ರೆ ನೀ 6 ಕಾಸು ದುಡಿ. ಹಂಗಂತೆ ಅಡ್ಡ ದಾರಿ ಹಿಡಿದು ದುಡಿಬೇಡ. ಏನು ಜೂಜಾಡಿ ರಾಮ ಮಹಾಭಾರತದಾಗ ಏನೇನು ಆತಂತ ಗೊತ್ತೈತಲ್ಲ ನಿಂಗೆ. ಹೇಳೇನಲ್ಲ ಕತಿ ನಾನು ನಿಂಗೆ. ಏನು ಯಾರು ಜೂಜಾಡಿ ಯಾರು ಉದ್ಧಾರ ಆಗಿಲ್ಲಪ್ಪ. ಇಂಥ ಕೆಲಸ ಇನ್ನು ಜೀವನದಾಗ ಮಾಡಬೇಡ ಮಗನೇ. ಏನು ಈಗ ಇನ್ನೂ ಸ್ವಲ್ಪ ತನ ಬಿಡು, ಆಮೇಲೆ ನಿಮ್ಮಪ್ಪನಂತೆ ತಪ್ಪಾತಪ್ಪ ಇನ್ನೊಮ್ಮೆ ಹಿಂಗೆ ಮಾಡಲ್ಲ ಅಂತೇಳಿ ಬೇಡಪ್ಪ. ಏನು ಗಾಡಿ ಕೊಟ್ಟಾರದಲ್ಲ ಈಗ? ಗಾಡಿ ಕೊಟ್ಟಾರ, ಅಪ್ಪ ಮುಟ್ಬೇಡ ಅಂತ ಹೇಳಣ. ಮುಟ್ಬೇಡ ಹೇಳತಿಲ್ಲಿಗ ಅಪ್ಪ ಅಂದಮೇಲೆ ಒಟ್ಟೆ ಮುಟ್ಟಕ್ಕೆ ಹೋಗ್ಬೇಡ. ತಪ್ಪಾತಂತ ಬೇಡ್ಕೊ. ಆಮೇಲೆ ನಿಮ್ಮ ಅಪ್ಪನ ಮನಸ್ಕರಿಗೆ ಯಾವತ್ತು ಗಾಡಿ ನಿನ್ನ ಕೈಯಾಗ ಕೊಡ್ತಾನೆ ಅವತ್ತು ಕೊಡ್ಲಿ. ಅಲ್ಲಿ ತಾನ ಮುಟ್ಟಾಕ್ ಹೋಗ್ಬೇಡ. ಏನ ಹೇಳಿದ್ದು ಒಟ್ಟು ತಲೆಯಾಗ ಹಾಕೋ.